ಕುತೂಹಲ ಇದೆ. ಕದನ ವಿರಾಮದ ಕತೆ ಏನಾಗುತ್ತೆ, ಮುಂದುವರಿಯುತ್ತಾ ಯುದ್ಧ ಅಥವಾ ಅಗೇನ್ ಈ ವಿರಾಮ ಮುಂದುವರಿಯುತ್ತಂತ. ಇದರ ನಡುವೆ ಪಾಕಿಸ್ತಾನ ಒಂದ್ ರೀತಿ ಎಲ್ಲಾ ಕಡೆಯಿಂದ ಸೇರಿ ಕ್ರಶ್ ಆಗ್ತದೆ. ಒಂದು ಕಡೆ ಭಾರತ, ಮತ್ತೊಂದು ಕಡೆ ದೇಶದ ಒಳಗಿರುವಂತಹ ಈ ಸಮಸ್ಯೆಗಳು. ಪಾಕಿಸ್ತಾನದ ಆರ್ಮಿ ಮೇಲೆ ಡಬಲ್ ಅಟ್ಯಾಕ್ ಆಗ್ತಾ ಇದೆ. ಡಬಲ್ ಅಟ್ಯಾಕ್. ಪಾಕ್ ಮೇಲೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ದಾಳಿ ನಡೆಸ್ತಾ ಇದೆ. ಎಲ್ಲಿದೆ ಬಲೂಚಿಸ್ತಾನ್ ಅಂದ್ರೆ ಅವ್ರು ಕಾಯ್ತಾ ಇದ್ದಾರೆ ಹೊರಗೆ ಹೋಗೋಕ್ಕೆ. ಪಾಕಿಸ್ತಾನದ ಸುಮಾರು 51 ಸ್ಥಳಗಳಲ್ಲಿ 71 ದಾಳಿಯನ್ನ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಮಾಡಿದೆ ಅಂತ ಮಾಹಿತಿ ಸಿಕ್ಕಿದೆ. ಟಿಟಿಪಿ ದಾಳಿಗೆ 20ಕ್ಕೂ ಹೆಚ್ಚು ಪಾಕ್ ಯೋಧರು ಸಾವನ್ನಪ್ಪಿದ್ದಾರೆ. ಟಿಟಿಪಿ ತೆಹರಿಕ್ ಇ ತಾಲಿಬಾನ್ ಪಾಕಿಸ್ತಾನ್ ದಾಳಿಗೆ ತತ್ತರಿಸೋಗ್ತಾ ಇದೆ. ಪಾಕಿಸ್ತಾನ ಭಾರತದ ಕೌಂಟರ್ ಅಟ್ಯಾಕ್ ನಿಂತರೂ ಕೂಡ ಟಿಟಿಪಿ ಮತ್ತು ಬಿಎಲ್ಎ ದಾಳಿಯನ್ನ ಅಥವಾ ಅಟ್ಯಾಕ್ ಅನ್ನ ಮುಂದುವರಿಸ್ತಾ ಇದೆ. ಪಾಕಿಸ್ತಾನದ ಸೈನ್ಯದ ವಿರುದ್ಧ ಸಮರವನ್ನ ಟಿಟಿಪಿ ಸಾರಿದೆ. ಅಂದ್ರೆ ಪ್ರತ್ಯೇಕ ಬಲೂಚಿಸ್ತಾನಕ್ಕಾಗಿ ಬಿಎಲ್ಎ ಈಗಲ್ಲ, ಅವರ ಈ ಮನವಿ ಅಥವಾ ಹೋರಾಟ ಇದೆಯಲ್ಲ ದಶಕಗಳಿಂದಲೂ ನಡೀತಾ ಬರ್ತಾ ಇದೆ. ಅವ್ರೇನ್ ಕಾಯ್ತಾ ಇದಾರೆ ಗೊತ್ತಾ? ಪಾಕಿಸ್ತಾನ ಕೈಕಾಲು ಹಿಡ್ಕೊಂಡು ಯುದ್ಧ ಬೇಡ ಅಂತ ಇದ್ರೆ ಬಲೂಚಿಸ್ತಾನದವರು ಕಾಯ್ತಾ ಇದಾರೆ ತುದಿಗಾಲಲ್ಲಿ ನಿಂತ್ಕೊಂಡು. ಕಾರಣ 17 ವಾರ್ ತಗೊಳ್ಳಿ, 71 ವಾರ್ ಏನಾಯ್ತು? ಬಾಂಗ್ಲಾದೇಶ ಉಟ್ಕೊಳ್ತು. ಈ ವಾರ್ ಆದ್ರೂ ಆಗ್ಲಿ, ಈ ವಾರ್ನಿಂದ 2025 ಅಲ್ಲಿ ಬಲೂಚಿಸ್ತಾನ್ ಸಪರೇಟ್ ಒಂದು ದೇಶ ಆಯ್ತು ಅಂತ ನಾವು ಅವ್ರ ಫ್ಲಾಗ್ ಎಲ್ಲ ಇಟ್ಕೊಂಡು ರೆಡಿ ಆಗ್ಬಿಟ್ಟಿದ್ದಾರೆ. ಫ್ಲಾಗ್ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರವೇ ಅವರು ಭಾರತಕ್ಕೆ ಸಪೋರ್ಟ್ ಮಾಡೋದು. ಪಾಕಿಸ್ತಾನದಲ್ಲಿದ್ರು ಸಪೋರ್ಟ್ ಯಾಕೆ ಮಾಡ್ತಾ ಇದ್ದಾರೆ ಭಾರತಕ್ಕೆ ಅಂದ್ರೆ ಇಂತಹದ್ದೇ ವಿಚಾರಕ್ಕೆ. ಸಾಕಷ್ಟು ನೋವನ್ನು ತಿಂತಾ ಇದ್ದಾರೆ ಪಾಕಿಸ್ತಾನದ ಆರ್ಮಿ ಕಡೆಯಿಂದ, ಅವ್ರದ್ದು ಕಿತ್ತೋಗಿರೋ ಕೆಲ ಯೋಜನೆಗಳಿಂದ. ಈಗ ಎಕ್ಸಾಂಪಲ್ ಈ CPEC ಅಂತ ತಗೊಳ್ಳಿ, ಚೀನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ಅಂತ, ಅದಾಗಿರ್ಬೋದು. ಮತ್ತೆ ಅವರಿಗೆ ಈ ಇಂಟೆಲಿಜೆನ್ಸ್ ಇದೆಯಲ್ಲ, ಪಾಕಿಸ್ತಾನದ ಆರ್ಮಿ ಮತ್ತೆ ಇಂಟೆಲಿಜೆನ್ಸ್ ಪದೇ ಪ್ರಾಬ್ಲಮ್ ಕೊಡ್ತಾ ಇದೆ. ಹಲವು ಸಮಸ್ಯೆಗಳಿದೆ. ಅವರು ಆಲ್ರೆಡಿ ವಿಶ್ವಸಂಸ್ಥೆ ಮುಂದೆಯೂ ಕೂಡ ಹೋಗಿದ್ದಾರೆ. ನಮ್ಗೆ ಸಪರೇಟ್ ಆಗೋದಕ್ಕೆ ದಯವಿಟ್ಟು ಅನುವು ಮಾಡ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಪಾಕಿಸ್ತಾನ ಒಂಥರ ಕ್ರಶ್ ಆಗ್ತಾ ಇದೆ. ಎಲ್ಲದರ ನಡುವೆ ಸಿಗಾಕೊಂಡು ಮುಟ್ಟಾಳ್ತನದ ನಿರ್ಧಾರದಿಂದ ಪಾಕಿಸ್ತಾನ ನುಚ್ಚು ನೂರಾಗುವಂತಹ ದಿನಗಳು ಬಹಳ ದೂರ ಏನಿಲ್ಲ. ಸದ್ಯಕ್ಕೆ ನಾವು ಬ್ರೇಕ್ ಕೊಟ್ಟಿರ್ಬೋದು, ಬಟ್ ಒಳಗಿರುವಂತಹ ಆಂತರಿಕ ಯುದ್ಧಗಳು, ಕಲಹಗಳು ನಿಂತಿದೆ ಅಂದ್ರೆ ಖಂಡಿತವಾಗ್ಲೂ ಇಲ್ಲ. ಗಮನಿಸ್ತಾ ಇದ್ದೀರಿ, ಪಾಕಿಸ್ತಾನದ ಆರ್ಮಿ ಮೇಲೆ ಡಬಲ್ ಅಟ್ಯಾಕ್ ಆಗ್ತದೆ. ಒಂದ್ ಕಡೆ ಟಿಟಿಪಿ, ಮತ್ತೊಂದ್ ಕಡೆ ಬಿಎಲ್ಎ. ನಾವು ಬ್ರೇಕ್ ಕೊಟ್ಟಿರ್ಬೋದು ಅವರಿಗೆ. ನಾವು ಅಂದ್ರೆ ಭಾರತ ಸರಿ ಬ್ರೇಕ್ ತಗೊಳ್ಳಿ ಅಂತ ಹೇಳಿರ್ಬೋದು, ಬಟ್ ಒಳಗಿರುವಂತಹ ಆಂತರಿಕ ಕಲಹಗಳು, ಯುದ್ಧಗಳು, ಮನಸ್ತಾಪಗಳು ಮುಂದುವರಿತಾ ಇದೆ. ಕಾಯ್ತಾ ಇದ್ದಾರೆ ಅವರು. ಸಪರೇಟ್ ಫ್ಲಾಗ್ ನೆಲ್ಲ ಮಾಡ್ಕೊಂಡು ನಮಗೆ ಹೊರಗೆ ಹೋಗಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಕಾಯ್ತಾ ಇದ್ದಾರೆ. ಕಾರಣ ಇವ್ರುಗಳ ಕಿತಾಪತಿ ಕನ್ನಿಂಗ್ ಬುದ್ಧಿ ಇದೆಯಲ್ಲ, ತಡ್ಕೊಳಕ್ ಆಗ್ತಾ ಇಲ್ಲ ಬಲೂಚಿಸ್ತಾನಕ್ಕೆ. ಅದಕ್ಕೆ ಅವರು ಯುದ್ಧ ಆಗ್ಲಿ ಅಂತ ಕಾಯ್ತಾ ಇದ್ದಾರೆ. ಇಡೀ ವಿಶ್ವ ಯುದ್ಧ ಬೇಡ ಅಂತ ಇದ್ರೆ